ರೇಷ್ಮೆ ಮನೆ ಅವಾಂತರ ಆಗಿದೆ. ಅವಾಂತರ ಆಗಿದೆ ಮಳೆ ಬಂದು ಅದೇನಂತ ತೋರ್ಸೋದಕ್ಕಿಂತ ಮಾಡ್ತಾ ಇರೋದು. ನೀರ್ ಮೇಲಿಂದ ಪ್ರೆಷರ್ ಆಗಿ ಬಂತು ನೋಡು, ತೆಂಗಿನ ಗರಿ ತಡ್ಕೊಂಡ್ಬಿಡ್ತು. ತಡ್ಕೊಂಡಾಗ ನಮ್ದು ಒಂದು ಶೀಟ್ಗೆ ಇನ್ನೊಂದು ಶೀಟ್ಗೆ ಜಾಯಿನ್ ಮಾಡಿರ್ತೀವಲ್ಲ, ಆ ಶೀಟ್ ಸಂದಿಯಿಂದ ಗ್ಯಾಪ್ ಅಲ್ಲಿ ನೀರು ಬರೋ ಸ್ಟಾರ್ಟ್ ಆಗುತ್ತೆ. ಟಾರ್ಪಲ್ ಹಾಕೊಂತೀವಿ, ಅದ್ರ ಮೇಲೆ ಚಾಪೆ ಹಾಸ್ತೀವಿ, ಅದ್ರ ಮೇಲೆ ಪೇಪರ್ ಹಾಸ್ಬಿಟ್ಟು ಇಲ್ಲಿ ನಾವು ರೇಷ್ಮೆ ಗುಡ್ ತಂದು ಹಾಕೋಂಥದ್ದು. ಅಲ್ಲ, ದೊಡ್ಡ ಮನೆ ಕಟ್ಟಿದಿರೋ ನೀಟಾಗಿ ಶೀಟ್ ಹಾಕ್ಸಕ್ಕಾಗಲ್ವಾ? ಅಂದ್ರೆ ನಮ್ಮ ತಾತ ತೀರ್ಕೊಳ್ಳೋ ಟೈಮ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಇಟ್ಸ್ ಬಿನ್ 15 years. 2011 ಅವರು ತೀರ್ಕೊಂಡ್ರು. ಮೈಸೂರು ಜನತೆ ನಾಲ್ವಡಿ ಪ್ರಭುಗಳಿಗೆ ಎಸಗಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ನಮ್ಮ ಮಾವಂಗ್ ಸ್ವಲ್ಪ ತಗೊಬನ್ನಿ ಅಂತ ಹೇಳಿದ್ರೆ ಮಾವನ್ ಸೊಪ್ಪೆ ಒಂದ್ ಸೊಪ್ಪನ ಇಷ್ಟ ತಗೊಬಂದವ್ರು. ಅದೇನು ತೂಕದ ಸಿಗುತ್ತ ನಿನಗೆ? ಅಳತೆ ಪ್ರಮಾಣದಲ್ಲಿ ತರೋದಕ್ಕೆ ಸೊಳ್ಳೆ ಸಿಕ್ಕಿರುತ್ತೆ, ತಂದಿರ್ತಾರೆ. ಸೊ ಏನಪ್ಪಾ ಅಂತಂದ್ರೆ ಅದೇನ್ ವೇಸ್ಟ್ ಆಗಲ್ಲ, ನಮ್ಮ ಹಸು ಕುರಿ ಮೇಕಲ್ ತಿಂತವೆ. ಮತ್ತೇನ್ ಸಮಾಚಾರ? ನೀನ್ ಹೇಳಿ, ಏನ್ ಸಮಾಚಾರ? ಹಬ್ಬ ಎಲ್ಲ ಹೆಂಗ್ ಮಾಡ್ದೆ? ಹಬ್ಬ ಎಲ್ಲ ಮಾಮೂಲಿ, ನಮ್ದೇನ್ ಹಬ್ಬ ಅಂದ್ರೆ ಏನ್ ಮಾಮೂಲಿ. ಸೊ ಎಲ್ಲಾ ತರದ್ದು ಹಸುಗೆಲ್ಲ ಸ್ನಾನ ಮಾಡಿಸಿ ಪೂಜೆ ಮಾಡಿ, ಮನೆಯೆಲ್ಲ ಪೂಜೆ ಮಾಡಿ, ಹಬ್ಬದೂಟ ಮಾಡಿ, ಎಲ್ಲ ಯುಗಾದಿ ಹಬ್ಬ ಮಾಡಿದಿರ ಅಂತ ಅನ್ಕೋತೀನಿ. ಸೊ ನಾವು ಈ ವಿಡಿಯೋ ಏನಕ್ಕೆ ಮಾಡ್ತಿದೀವಿ ಹೇಳು? ನಮ್ಮ ರೇಷ್ಮೆ ಮನೆ ಅವಾಂತರ ಆಗಿದೆ. ಅವಾಂತರ ಆಗಿದೆ ಮಳೆ ಬಂದು ಅದೇನಂತ ತೋರ್ಸೋದಕ್ಕಿಂತ ಮಾಡ್ತಾ ಇರೋದು. ಸೊ ಅವೇರ್ನೆಸ್ ಯಾಕಂಗಾಯ್ತು, ಏನ್ ಸ್ಟೆಪ್ಸ್ ತಗೋಬೇಕು ಅನ್ನೋದನ್ನ ಇವತ್ತು ನಮ್ ಮೇಡಮ್ ಹೇಳ್ಕೊಡ್ತಾರೆ. ನಾನ್ ಯಾಕೆ ನನ್ಗೆ ಏನು ಗೊತ್ತಿಲ್ಲ, ನಾನ್ ಹೇಳ್ಕೊಟ್ರೆ ಕಮೆಂಟ್ಸ್ ಅಲ್ಲಿ ಬೈದಾಡ್ಬಿಡ್ತಾರಷ್ಟೇ. ಸೊ ಅದಕ್ಕೋಸ್ಕರ ನಾನು ಹೇಳ್ತೀನಿ ಬನ್ನಿ. ಸೊ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನೊಂದು ಎಕ್ಸ್ಪ್ಲೇನ್ ಮಾಡಿದ್ದೆ, ಈ ಬೇಸ್ಗೆ ಬಿಸಿಲು ಜಾಸ್ತಿ ಇದೆ, ರೇಷ್ಮೆ ಮನೆನ ಎಷ್ಟು ತಂಪಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಮಾಡ್ಬೋದು ಅಂತ. ಇದೇನು ಪೈಪ್ ಕಾಣ್ತಾ ಇದೆ ನಿಮಗೆ, ಈ ಪೈಪ್ ಮುಖಾಂತರ ನಾವು ಹಿಂದಿನ ವಿಡಿಯೋ ಹೋಗಿ ನೋಡ್ಕೊಂಡ್ ಬನ್ನಿ. ಮೇಡಮ್ ಅಪ್ಲೋಡ್ ಮಾಡ್ಬೇಕಾದ್ರೆ ಲಿಂಕ್ ಹಾಕ್ಬಿಡಿ ಮೇಡಮ್ ಲಾಸ್ಟ್ ಅಲ್ಲಿ, ಹಿಂದಿನ ವಿಡಿಯೋದು ದಯವಿಟ್ಟು. ಸೊ ನಮ್ಮ ಮೇಡಮ್ ಎಲ್ಲ ನೋಡ್ಕೊಂಡು 500 ರೂಪಾಯಿ ಆಗುತ್ತೆ, ಖಂಡಿತ ಕೊಡೋಣ. ಸೊ ಈ ಪೈಪ್ ಬಸ್ಸು ನೋಡಿಲ್ಲಿ. ಸೊ ಈ ಪೈಪ್ ಏನಿದೆ, 3/4 ಇಂಚ್ ಪೈಪು. 3/4 ಇಂಚ್ ಪೈಪು ಮನೆ ಮೇಲೆ ಕೊಟ್ಟಿದೀವಿ. ಮನೆ ಮೇಲೆ 2 ಮೈಕ್ರೋಜೆಟ್ ಹಾಕಿದೀವಿ, ಅಂದ್ರೆ ಚಿಕ್ಕ ಚಿಕ್ಕ ಸ್ಪ್ರಿಂಕ್ಲರ್ ಹಾಕಿದೀವಿ. ನಮ್ದು ಪವರ್ ಸ್ಪ್ರೇ ಏನಿದೆ, ಆ ಪವರ್ ಸ್ಪ್ರೇ ಇಂದ ಇದು ಕನೆಕ್ಟ್ ಮಾಡ್ತೀವಿ ನಾವು, ಪವರ್ ಸ್ಪ್ರೇ ಗನ್ ಇಂದ. ಅಲ್ಲ, ನಂಗೊಂದು ಡೌಟ್. ಈಗ ಮಳೆ ಬಂದಾಗ ನೀರ್ ಹೋಯ್ತು ಅಂತ ಹೇಳ್ತಾ ಇದೀರಾ ರೇಷ್ಮೆ ಮನೆ ಒಳಗಡೆ, ಇದು ಹೊಡೆದಾಗ ಯಾಕೆ ನೀರ್ ಹೋಗ್ಲಿಲ್ಲ? ಗುಡ್ ಪಾಯಿಂಟ್. ಏನಾಗಿತ್ತು ಅಂತಂದ್ರೆ, ಏನ್ ನೀರ್ ಹೋಗುತ್ತೆ, ಮೈಕ್ರೋಜೆಟ್ ಏನು 2 ಸ್ಪ್ರಿಂಕ್ಲರ್ ಹಾಕಿದೀವಿ. ಒಂದು ಸರಿಗೆ 5 ರಿಂದ 6 ಬಿಂದಿಗೆ ನೀರ್ ಹಾಕ್ತಿದ್ವಿ ಅಷ್ಟೇ ನಾವು ಡ್ರಮ್ ಅಲ್ಲಿ. ಅದನ್ನ ಮಿನಿಮಮ್ ಅಂದ್ರೆ 8 to 10 minutes ಅಲ್ಲಿ ನೀರ್ ಹೊಡ್ಕೊಂಡ್ಬಿಡ್ತಿತ್ತು ಮೋಟ್ರು. ಮೇಲೆ ತಂಪಾಗ್ತಿತ್ತು, ಬಟ್ ಪ್ರೆಷರ್ ಬಿಲ್ಡ್ ಆಗ್ತಿರಲಿಲ್ಲ ಮೇಲೆ. ಸ್ಪ್ರಿಂಕ್ಲರ್ ಚಿಕ್ಕದಾಗಿ ತಿರುಗ್ತಿತ್ತು ಭೂಮಿ. ಅದು ನನಗೆ ನೀರ್ ಕುಡಿದು ಶೀಟ್ ಮತ್ತೆ ಮೇಲೆ ತೆಂಗಿನ ಗರಿ ಹಾಕಿದೀವಿ, ಅದು ನಿಂಗೆ ತೇವಾಂಶ ಹಿಡಿದಿಟ್ಕೋತಾ ಇತ್ತು, ಬಟ್ ಪ್ರೆಷರ್ ಬಿಲ್ಡ್ ಆಗ್ತಿರ್ಲಿಲ್ಲ. ನಿನ್ನೆ ಮಳೆ ಜೋರಾಗಿ ಬಂದಿದ್ದಾಗ ಏನಾಯ್ತು ಅಂತಂದ್ರೆ, ನೀರ್ ಒಂದೇ ಸರಿ ಮೇಲಿಂದ ಕೆಳಗಡೆ ತಗೋಯ್ತು. ಮೇಲ್ ತೋರ್ಸಲ್ಲಿ ನಮ್ಗೆ ಈ ಕಡೆ ನನ್ನ ರೈಟ್ ಸೈಡ್ ಇಂದ ಲೆಫ್ಟ್ ಸೈಡ್ಗೆ ವಾಟ ಕೊಟ್ಟಿದೀವಿ. ಸೊ ಅಲ್ಲಿ ಡೌನ್ವರ್ಡ್ಸ್ ಇದೆ, ಅಲ್ಲಿ ನನಗೆ ಮೇಲ್ ತೆಂಗಿನ ಗರಿ ಹಾಕಿದೀನಿ, ನೀರು ಸರಾಗ ಹೋಗೋದಕ್ಕಾಗಿಲ್ಲ. ನೀರ್ ಮೇಲಿಂದ ಪ್ರೆಷರ್ ಆಗಿ ಬಂತು ನೋಡು, ತೆಂಗಿನ ಗರಿ ತಡ್ಕೊಂಡ್ಬಿಡ್ತು. ತಡ್ಕೊಂಡಾಗ ನಮ್ದು ಒಂದು ಶೀಟ್ಗೆ ಇನ್ನೊಂದು ಶೀಟ್ಗೆ ಜಾಯಿನ್ ಮಾಡಿರ್ತೀವಲ್ಲ, ಆ ಶೀಟ್ ಸಂದಿಯಿಂದ ಗ್ಯಾಪ್ ಅಲ್ಲಿ ನೀರು ಬರೋ ಸ್ಟಾರ್ಟ್ ಆಗೋಯ್ತು. ನಾವು ನಿನ್ನೆ ರೇಷ್ಮೆ ಗೂಡು ಹಾಕ್ಬಿಟ್ಟಿದೀವಿ, ರ್ಯಾಕ್ ಮೇಲೆ ಎಲ್ಲ ಬಿಡಿಸ್ಬಿಟ್ಟು. ಇವತ್ತೆಲ್ಲ ನಾನು ರೇಷ್ಮೆ ಗೂಡು ಮಾರಿದೀವಿ. ಎಷ್ಟು kg ಆಯ್ತು, ಏನ್ ರೇಟಲ್ಲಿ ಹೋಯ್ತು ಅಂತ ಮುಂದೆ ಎಕ್ಸ್ಪ್ಲೈನ್ ಮಾಡ್ತೀನಿ ವಿಡಿಯೋದಲ್ಲಿ, ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಆದ್ರಿಂದ ನಾನು ಈ ತರ ಏನ್ ಮೆಕ್ಯಾನಿಸಮ್ ಮಾಡ್ಕೊಂಡಿದ್ವಿ, ತುಂಬಾ ಚೆನ್ನಾಗಿ ವರ್ಕ್ ಆಯ್ತು, ಚೆನ್ನಾಗಿ ಆಗ್ತಿದೆ. ಬಟ್ ನಂಗೆ ತೆಂಗಿನ ಗರಿದು ನಾನು ಮೊದಲೇ ಗೊತ್ತಿತ್ತಿದ್ದು, ನಾವ್ ಇದನ್ನ ಪ್ರಿಡಿಕ್ಟ್ ಮಾಡಿದ್ವಿ ನಾನು ಮತ್ತೆ ನಮ್ಮ ತಂದೆ, ಈ ತರ ಮಳೆ ಬಂದ್ರೆ ಆಗತ್ತೆ ಅಂದ್ಬಿಟ್ಟು. ಬಟ್ ನನಗೆ 3 ಗಂಟೆ ತನಕ ಸಿಕ್ಕಾಪಟ್ಟೆ ಬಿಸ್ಲಿತ್ತು, ಮಳೆ ಬಂದ ನೋಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ವಿ. ಬಟ್ ಒಂದೇ ಸರಿ ಮಳೆ ಬಂತಲ್ಲ, ಅವಾಗ ಅವಾಂತರಗಳಾಯ್ತು. ತೋರಿಸ್ತೀನಿ ಬನ್ನಿ. ಸೊ ಈ ನೆನ್ನೆ ಏನಾಯ್ತು ಅಂತಂದ್ರೆ, ಇಲ್ಲಿ ನಾವು ಏನೇನು ಟಾರ್ಪಲ್ ಹಾಕೊಂತೀವಿ, ಅದ್ರ ಮೇಲೆ ಚಾಪೆ ಹಾಸ್ತೀವಿ, ಅದ್ರ ಮೇಲೆ ಪೇಪರ್ ಹಾಸ್ಬಿಟ್ಟು ಇಲ್ಲಿ ನಾವು ರೇಷ್ಮೆ ಗೂಡು ತಂದು ಹಾಕೋಂಥದ್ದು. ಏನೆಲ್ಲ ರೇಷ್ಮೆ ಗೂಡು ಬಿಡಿಸ್ತೀವಿ ಅಂತ. ಇದೇನಿದು? ಯಾವ್ದು ಇದಾ? ವೈಟ್ ಕಲರ್ ಅಲ್ಲಿ ಇದು ನಾವು ರೇಷ್ಮೆ ಗೂಡು ಬಿಡಿಸಿರ್ತೀವಲ್ಲ. ಹುಳ ಕಾಣ್ತಾ ಇದೆ ನೋಡಿ ಪಾಪ, ಇದು ಇನ್ನೂ ಕಟ್ಟಿಲ್ಲ. ಹುಳ ಎಲ್ಲ ಓದಂಗೇನೆ ಅದು, ಅಲ್ಲಿ ಓಡಾಡ್ತಾ ಇದೆ ಅದು. ಅದು ಒಂಥರ ರಬ್ಬರ್ ಇದ್ದಂಗೆ, ಹುಳು ಬೇಗ ಸಾಯಲ್ಲ ನಿನ್ಗದು. ಇನ್ನೊಂದ್ ವಾರ ಬಿಟ್ರು ಹಂಗೆ ಇರುತ್ತೆ ಅಂದ್ರೆ ತಳ್ಬಿಟ್ರಲ್ಲ. ಎತ್ಕೋದು, ಇಟ್ಕೊಳ್ಳಿ. ಒಂದ್ ವಾರ ಬಿಟ್ರು ಹಂಗೆ ಅದು. ಅದೇನಾಗತ್ತೆ ಅಂದ್ರೆ ಇನ್ನೂ ಸ್ವಲ್ಪ ನಿಧಾನ ಹಣ್ಣಾಗಿದೆ ನೋಡು, ನಿಧಾನ ಗೂಡು ಕಟ್ಕೊಳ್ಳುತ್ತದು. ಸೊ ನಾವು ಏನ್ ಗೂಡ್ ಸಣ್ಣ ಪುಟ್ಟ ಗೂಡ್ ಮೇಲೆ ಏನ್ ಸಣ್ಣ ಸಣ್ಣ ನೂಲಿರುತ್ತೆ, ಈ ತರ ಎಲೆ ಆಗಿರುತ್ತೆ, ಪಿಕ್ಕೆ ಇರುತ್ತೆ, ಅದನ್ನ ಕ್ಲೀನ್ ಮಾಡಿ ಹಾಕಿರ್ತೀವಿ. ಸೊ ಅದು ನೀಟಾಗಿದ್ದು ತೋಟಕ್ಕೆ ಹಾಕ್ತಾ ಗೊಬ್ಬರ ಆಗುತ್ತೆ. ಕಡ್ಡಿನೆಲ್ಲ ಕ್ಲೀನ್ ಮಾಡ್ಬೇಕು. ಸೊ ನಾಳಿದ್ ಮಾಡೋಣ, ನಾಳೆ ಫ್ರೈಡೆ, ನಾಳೆ ಮಾಡ್ಬೇಕು. ಸೊ ಏನಾಯ್ತು ಅಂತಂದ್ರೆ, ಈಗ ಗೂಡ್ ಬಿಡಿಸಿ ನಾವು ನೆಲದಲ್ಲಿ ಹಾಕೋದಕ್ಕೆ ನಮ್ಗೆ ಜಾಗ ಕೊರತೆ ಇದೆ. ಜಾಗ ಇರೋರು ಬೇರೆಯವರೆಲ್ಲ ಹಾಕಂತಾರೆ, ಬಟ್ ನೆಲದಲ್ಲಿ ಹಾಕಿದ್ರೆ 2 ತರ ನೋಡ್ಕೋಬೇಕಾಗತ್ತೆ ನಾವು. ಒಂದು, ಇಲಿಗಳು ಹೋಗ್ಬಾರ್ದು ಗೂಡ್ ಹತ್ರಕ್ಕೆ. ಇನ್ನೊಂದು, ಇಲಿ ಆಗ್ಬೋದು, ಬೇರೆ ಬೆಕ್ಕು ಆ ತರದೆಲ್ಲ ಹೋಗ್ಬಾರ್ದು. ಮತ್ತೆ ಇರುವೆಗಳು ಹೋಗ್ಬಾರ್ದು. ಅದಕ್ಕೆ ನಂಗೆ ಬೆಕ್ಕು ಸಾಕಕ್ ಬಿಡ್ತಾ ಇಲ್ಲ. ಇರುವೆಗಳು ಹೋಗ್ಬಾರ್ದು. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ, ನಾವು ಹೇಗಿರೋ ರ್ಯಾಕ್ ಯೂಸ್ ಮಾಡ್ತಿರೋದ್ರಿಂದ, ನಾವು ರೇಷ್ಮೆ ಹುಳು ಇದ್ರ ಮೇಲೆ ಸಾಕೋದ್ರಿಂದ, ಅಲ್ಲಿ ತೋರಿಸೋ ನೆಲದಲ್ಲಿ ಅದಕ್ಕೆಲ್ಲ ಆಯಿಲ್ ಹಾಕಿರ್ತೀವಿ ನೆಲಕ್ಕೆ. ಸೊ ನೆಲಕ್ಕೆ ಆಯಿಲ್ ಹಾಕಿರೋದ್ರಿಂದ
ಯಾವ್ದೇ ಕಾರಣಕ್ಕೂ ಇರುವೆ ಹೊರ್ಟೋಗಿದೆ ಇಲ್ಲಿ ಆಯಿಲ್. ಎಳ್ಕೊಂಡಿದೀವಿ ಈ ಕಡೆ ಮಳೆ ಅಂತದಕ್ಕೆ. ಸೊ ಯಾವ್ದೇ ಕಾರಣಕ್ಕೆ ಇರುವೆ ಮೇಲ್ ಬರಲ್ಲ. ಸೊ ಇಲ್ಲಿ ನೋಡಿದ್ರೆ ನಾವ್ ಇಲ್ಲಿ ಗೂಡು ಹಾಕೊಂಡಿದ್ವಿ. ಅಲ್ಲ ಇಷ್ಟ್ ದೊಡ್ಡ ಮನೆ ಕಟ್ಟಿದಿರೋ ನೀಟಾಗಿ ಶೀಟ್ ಹಾಕ್ಸಕ್ಕಾಗಲ್ವಾ? ನೀಟಾಗಿ ಶೀಟ್ ಹಾಕ್ಸಕ್ಕಾಗಲ್ವಾ ಅಂತಲ್ಲ, ಹಾಕ್ಸಿದ್ವಿ. ಇಲ್ಲಿ ಎಷ್ಟ್ ನೀರ್ ಬಂದಿದೆ ನೋಡಿ ಇಲ್ಲಿ, ಇಲ್ಲೆಲ್ಲ ಇಲ್ಲಿ ನೀರ್ ಇದು? ಬಂದಿದ್ದು. ಇದೆಲ್ಲ ನೀರ್ ತುಂಬಿದ್ ನಾವು ಚಾವಣಿ ನೀರು. ಹೆಂಗ್ ಬಂತು? ಇಲ್ಲಿ ನೋಡ್ರಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಶೀಟ್ ಮೇಲೆ ನೋಡಿ ಗ್ಯಾಪ್ ಇದೆಯಲ್ಲ, ಎಲ್ಲಿ ಒಂದ್ ಶೀಟ್ ಇನ್ನೊಂದ್ ಶೀಟ್ಗೂ ಎಲ್ಲಿ ಅಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ ಬಾ, ಇಲ್ಲಿ ನಿನಗೆ ಎಲ್ಲ ಇವ್ರಿಗೆ ಇಲ್ಲೇ ತೋರಿಸ್ಬಿಡ್ತಾರೆ. ಹಾ. ಸೊ ಅಲ್ಲೇನಾಯ್ತು ಅಂತಂದ್ರೆ ನೀರು ಮುಂದೆ ಹೋಗ್ಲಿಲ್ಲ, ಆ ಗರಿ ತಡ್ಕೊಂಡ್ಬಿಟ್ಟು ರಿವರ್ಸ್ ಬಂತು. ಆ ಗ್ಯಾಪ್ ಇಂದ ನಮ್ಗೆ ನೀರ್ ಬರಕ್ ಸ್ಟಾರ್ಟ್ ಆಯ್ತು. ಸೊ ಇಲ್ಲಿ ಏನ್ ನೋಡ್ತಿದ್ದೆ, ಇದು ನಮ್ ರ್ಯಾಕ್, ನಾರ್ಮಲ್ ಆಗಿ ರ್ಯಾಕ್ ಇರೋದು ಈ ಜಾಗದಲ್ಲಿ ಇರುತ್ತೆ ರ್ಯಾಕ್. ನೋಡಿ ಇಲ್ಲಿ ಆಯಿಲ್ದು ಕಲೆ ಇದೆ ನೋಡಿ, ಈ ರ್ಯಾಕ್ ಅಲ್ಲಿ ಇರುತ್ತೆ. ಆಲ್ಮೋಸ್ಟ್ 1.5 ಅಡಿ ರ್ಯಾಕ್ ಎಲ್ಲ ಆ ಕಡೆ ತಳ್ಳಿದೀವಿ, ಕಬ್ಬಣದ ರ್ಯಾಕ್, ನಾನು ಮತ್ತೆ ನಮ್ಮ ಅಪ್ಪ ಸೇರ್ಕೊಂಡು. ಅಲ್ಲ ನೀವು ಅಲ್ಲೇ ಸಾಲ್ಡರ್ ಮಾಡಿಸ್ಬಿಡಿ ಅಂದ್ರಲ್ಲ, ಸಾಲ್ಡರ್ ಮಾಡಿಸಿದ್ರೆ ಈಗ ಹಿಂಗ್ ತಳ್ಳಕ್ ಆಯ್ತಿತ್ತಾ? ಸಾಲ್ಡರ್ ಮಾಡಿಸಿದಲ್ಲ, ನಿಧಾನ ತಳ್ಕೊಂಡಿದೀವಲ್ಲ ನಾವು. ಹೆಂಗ್ ತಳ್ಳಕ್ ಸಾಧ್ಯ? ನೋಡಿಲ್ಲಿ ಎತ್ತಿ, ಏನಿಲ್ಲ ನೋಡಪ್ಪ, ನೀಟಾಗಿ ಎತ್ಕೊಂಡು ರ್ಯಾಕ್ ಇಷ್ಟಿಗೆ ಒಂದು 22 ಅಡಿ ಏನಿದೆ ಇದು ರ್ಯಾಕ್. ನೀವು ಸಾಲ್ಡರ್ ಮಾಡಿಸಿ ಅಂದಿದ್ದು ಇದನ್ನ? ನೆಲಕ್ಕೆ ಸಾಲ್ಡರ್ ಅಲ್ಲ, ನೆಲಕ್ಕೆ ಸಾಲ್ಡರ್ ಮಾಡಿಸ್ತೀಯಾ? ಇದನ್ನ ಮಾಡ್ಕೊಳ್ಳಿ ಅಂತ ಹೇಳಿದ್ದು ಈ ರ್ಯಾಕ್ ನ. ಸೊ ಕೆಳಗಡೆ ನೋಡಿದ್ರೆ ನೀನು ಆಯ್ತಾ, ನಿಧಾನ ಕೆಳ್ಕೊಂಡು ಹೋದ್ವಿ. ಹಂಗಾರೆ ಹಿಂಗೆಂಗೋ ಇಡ್ಬೋದು. ಹೆಂಗೆ? ಹಿಂಗೆ ಹಂಗಾಗಲ್ಲ, ಜಾಗ ಸಾಕಾಗಲ್ಲ. ಸೊ ಅದಕ್ಕೆ 1.5 ಅಡಿ ಪೂರ್ತಿ ರ್ಯಾಕ್ ಎಳ್ಕೊಂಡು ಹೋಗಿದೀವಿ ಆ ಕಡೆಗೆ. ಸೊ ಆದ್ರಿಂದ ನನಗೆ ನಮ್ಮ ಅಪ್ಪ ಪ್ರಿಡಿಕ್ಟ್ ಮಾಡಿದ್ರು, ಓ ಯಾಕೋ ಇದು ಮಳೆ ಜೋರಾಗ್ತಾ ಇದೆ, ನೀರ್ ಯಾಕೋ ಇಲ್ಲಿ ರ್ಯಾಕ್ ಬರೋ ತರ ಇದೆ, ಗೂಡಾಕ್ಬಿಟ್ಟಿದ್ವಿ, ಬಾ ಅಲ್ಲೇ ಇರೋಣ ಅಂತ ಅಂದ್ಬಿಟ್ಟು 10 ನಿಮಿಷ ಇಲ್ಲಿ ನಿಂತಿದ್ವಿ ಮಳೆ ನೋಡ್ಕೊಂಡು. ಬಟ್ ಯಾವಾಗ ಒಂದು ಹನಿ ತೊಟ್ಟು ಗೊತ್ತಾಗೋಯ್ತು ನಮ್ಗೆ, ಸೊ ಕೆಲ್ಸ ಗೆಡುತ್ತೆ, ಗೂಡೆಲ್ಲ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ಹೇಳ್ಕೊಂಡು ಹೋಗ್ಬಿಟ್ವಿ. ಮೇಲ್ಗಡೆ ತೆಂಗಿನ ಗರಿನೇ ಹಾಕಾಕದ್ರಿ? ತೆಂಗಿನ ಗರಿ ಯಾಕೆ ಹಾಕಿದ್ರಿ ಅಂದ್ರೆ ಅದು ನೆಲ್ಲೂರು ಕೂಡ ಹಾಕ್ಬೋದು. ಏನ್ ನಗ್ತೀರಾ? ನಾನು ಹೇಳಿದ್ದೀನಿ ತೆಂಗಿನ ಗರಿ ಅಂತ, ನೆಲ್ಲೂರು ತುಂಬಾ ಚೆನ್ನಾಗಿ ಅದು ತೇವಾಂಶ ಹಿಡಿದಿಟ್ಕೊಳ್ಳುತ್ತೆ. ಆದ್ರೆ ನಿಮ್ಗೆ ಸಿಗಲ್ಲ? ಸಿಗುತ್ತೆ, ಬಟ್ ದುಡ್ಡು ಕೊಡ್ತೀವಿ ನಾವು ನೆಲ್ಲೂರಿಗೆ, ಬಿಕಾಸ್ ನಮ್ಗೆ ಗದ್ದೆ ಮಾಡಲ್ಲ. ಸೊ ನಾವು ಸುತ್ತಮುತ್ತಲು ಗದ್ದೆ ಮಾಡಲ್ವಲ್ಲ, ಸೊ ನಮ್ಗೆ ನೆಲ್ಲೆಲ್ಲ ಬೇರೆ ಕಡೆಯಿಂದ ತರ್ಬೇಕು ನಾವು. ಈ ಸಲ ನಾವು ತಂದಿದ್ದು ಶ್ರೀರಂಗಪಟ್ಟಣ ಕಡೆಯಿಂದ. ಸೊ ಒಂದು ಕಂತೆ 220 ರೂಪಾಯಿ ಕೊಟ್ಟಿದ್ದೀವಿ, ಲೋಡಿಂಗ್ ಅನ್ಲೋಡಿಂಗ್ ಎಲ್ಲ ಅವ್ರದೇ, ನಮ್ಮ ಮನೆ ತನಕ ತಂದು ಕೊಟ್ಟಿದ್ದಾರೆ ಅವರು, ಆಟೋ ಬಾಡಿಗೆ ಸೇರಿಸಿ. ಸೊ ಹಾಕ್ಬೇಕು ಅಂದ್ರೆ 3-4 ಕಂತೆ ಬೇಕು, 1 ಸಾವಿರ ಖರ್ಚಾಗುತ್ತೆ. ಆಮೇಲೆ ಖರ್ಚು ಹೆಂಗಾರು ಆಗ್ಲಿ, ನಮ್ಗೆ ಹುಲ್ಲು ವೇಸ್ಟ್ ಮಾಡಕ್ ಇಷ್ಟ ಆಗಲ್ಲ. ಮತ್ತೆ ಹಾಕ್ಬೇಕು ಅಂತ ಹುಲ್ಲು ವೇಸ್ಟ್ ಮಾಡಕ್ ಇಷ್ಟ ಆಗಲ್ಲ ನಮ್ಗೆ, ದುಡ್ಡು ಕೊಟ್ಟು ತಂದಿರ್ತೀವಿ. ಅದೇ ಇದನ್ನ ಹಸುಗಳು ಕುರಿಗಳ ಮೇಯ್ತೆ ಅನ್ನೋ ಒಂದು ಇಂಟೆನ್ಷನ್ ಅಷ್ಟೇ. ತೆಂಗಿನ ಗರಿ ನಮ್ದೇ ತೋಟ ಇರೋದ್ರಿಂದ. ವಿಡಿಯೋ ನೋಡ್ತಾ ಇರೋರು ಎಕ್ಸ್ಟ್ರಾ ಹುಲ್ಲು ಇದ್ರೆ ನಮಗ್ ಕೊಡ್ರಪ್ಪ. ಕಮೆಂಟ್ ಮಾಡಿ ಬಂದು ಇಸ್ಕೊಂಡ್ ಬರ್ತೀನಿ, ಪ್ರೀತಿಯಿಂದ ಕೊಡಿ, ಏನು ಆಗಲ್ಲ. ಆಮೇಲೆ ನನ್ನ ಹತ್ರನೇ ಕೇಳ್ಬೇಡಿ ಅಷ್ಟೇ. ಪ್ರೀತಿ ಕೊಡಿ. ನಾನು ಪ್ರೀತಿ, ಅವ್ರ ಅಂತಾರೆ ಪ್ರೀತಿಯಿಂದ ಹುಲ್ ಕೊಟ್ವಿ ಅಂತ ಅನ್ಕೊಳ್ಳಿ ಅಂತಂದ್ರೆ. ಸೊ ಅದಕ್ಕೇನೆ ಅವಾಗ ಏನಾಗುತ್ತೆ ಅಂತಂದ್ರೆ, ನಾವು ತೆಂಗಿನ ಗರಿ ಹಾಕದ್ವಲ್ಲ ನಮ್ಮ ಹತ್ರ ಇದೆ ಅಂತ ಅಂದ್ಬಿಟ್ಟು ನೀರ್ ತಡ್ಕೊಂತು. ಸೊ ನೀನ್ ನೆಕ್ಸ್ಟ್ ಕೇಳಿದೆ ಏನಕ್ಕೆ ನಾವು ಇದಾಗ ಕಬ್ಬಣದೆಲ್ಲ ವೆಲ್ಡ್ ಮಾಡಿಸ್ಕೊಡ್ಬೇಕು ಅಂತ ಹೇಳಿದೆ ಅಂತ. ನೋಡಿಲಿ, ಈ ತರ ನೀಟಾಗಿ ವೆಲ್ಡ್ ಮಾಡಿಸಿದಾಗ ನಮ್ಗೆ ರ್ಯಾಕು ಅಲ್ಲಾಡಲ್ಲ, ಲೂಸ್ ಆಗಲ್ಲ. ಅಲ್ಲಾಡಿಸ್ಲಾ? ಲೂಸ್ ಆಗಲ್ಲ ಅಂತ ಹೇಳ್ತಾ ಇದ್ರೆ ಬೆಂಡ್ ಆಗಲ್ಲ. ಹಂಗೆ ಇದು ಮರದ ಬೆಂಡ್ ಆಗಿದೆ. ಆ ಕಡೆ 2 ನಾವು ಕೊಕ್ಕೆ ಕೊಟ್ಟಿದೀವಿ, ಅದು ತೋರಿಸ್ಬಿಡ್ತೀನಿ ಬಾ, ಹಿಂಗೆ ಬೈ ಕಡೆ ಬಾ. ಸೊ ನೋಡಿಲಿ, ಮರದ ರ್ಯಾಕ್ ಮಾಡ್ಸಿದ್ರೆ ಡಿಸ್ಅಡ್ವಾಂಟೇಜ್ ಹೇಳ್ತೀನಿ ನೋಡು. ಈ ತರ ನಾವು ನಟ್ಟು ಬೋಲ್ಟ್ ಹಾಕಿರ್ತೀವಿ, ಅದು ಲೂಸ್ ಆಗುತ್ತೆ. ಅಲ್ಲ ನೀವ್ ಯಾಕೆ ಮಾಡ್ಸಿದ್ರಿ ಮತ್ತೆ? ಅಂದ್ರೆ ನಾವೀಗ ಮೊದ್ಲು ಕಬ್ಬಣದ ಕಾನ್ಸೆಪ್ಟ್ ಇರಲಿಲ್ಲ ಅಂತ ಅನ್ಕೋ, ನಾವಿದ್ ಮಾಡಿಸಿ ಆಲ್ಮೋಸ್ಟ್ ನಮ್ ತಾತ ಸಾಯೋದಕ್ಕಿಂತ ಮುಂಚೆ ಮಾಡ್ಸಿದ್ ನಾವು. ಆಲ್ಮೋಸ್ಟ್ 15 years ಆಗೋಯ್ತು. ಅಂದ್ರೆ ನಿಮ್ ತಾತ ಇದ್ದಾಗಿಂದಾನು ರೇಷ್ಮೆ ಮಾಡ್ತಿದ್ರ? ಅವಾಗ ಸ್ಟಾರ್ಟ್ ಮಾಡಿದ್ ನಾವು, ಅಂದ್ರೆ ನಮ್ ತಾತ ತೀರ್ಕೊಳ್ಳೋ ಟೈಮ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಇಟ್ಸ್ ಬಿನ್ 15 years. 2011 ಅವರು ತೀರ್ಕೊಂಡಿದ್ದು. ಸೊ ಇಟ್ಸ್ ಬಿನ್ 15 years. ಸೊ ಆವಾಗಿಂದ ಇತ್ತಲ್ಲ, ಸೊ ಲೂಸ್ ಆಗ್ತಿತ್ತು. ನೋಡಿ ನಟ್ಟು ಬೋಲ್ಟ್ ಹಾಕಿದ್ವಲ್ಲ, ಇಲ್ಲಿ ಲೂಸ್ ಆಯ್ತು. ಇಲ್ಲಿ ನೋಡಿಲಿ ಬಾ, ಅದಕ್ಕೆ ಏನ್ ಮಾಡಿದ್ವಿ ಅಂತಂದ್ರೆ, ಬೆಂಡ್ ಆಯ್ತಲ್ಲ ಈ ಕಡೆಗೆ, ನೋಡಿಲಿ ಆ ತರ ಒಂದ್ ಮರದ ಕೊಕ್ಕೆ ಕೊಟ್ಟಿದೀವಿ ಗೋಡೆಯಿಂದ. ಅಲ್ಲ ಕೆಳಗಡೆ ಹರ್ಕೊಂಡ್ ಬಂದಿದ್ದು ಆಯಿಲ್. ಅದು ಏನಕ್ಕೆ ಅಂದ್ರೆ ಕಡ್ಡಿ, ಆಲ್ಮೋಸ್ಟ್ ಕಡ್ಡಿಗೆಲ್ಲ ನಾನು ಆಯಿಲ್ ಸವರಿದ್ದೀನಿ, ವೇಸ್ಟ್ ಆಯಿಲ್. ಅಲ್ಲಿ ದೊಣ್ಣೆ ಕಾಣ್ತಿದೆ ನಿನ್ಗೆ, ಅದಕ್ಕೆಲ್ಲ ಆಯಿಲ್ ಹಚ್ಚಿದೀನಿ, ಇರುವೆ ಬರಬಾರ್ದು ಅಂತ. ಪಾಪ ಚಿಕ್ಕದು. ಸೊ ಇಲ್ಲಿ ನೋಡ್ತಿದೀಯಲ್ಲ, ಗೋಡೆಗೂ ಆಯಿಲ್ ಹಾಕಿದೀನಿ, ಇರುವೆಗಳು ಮೇಲೆ ಒಳಗಡೆ ಬರಬಾರ್ದು ಅಂತ, ಅದಕ್ಕೆ ಆಯಿಲ್ ಹಾಕಿರೋದು. ಇನ್ನೊಂದೇನಂತಂದ್ರೆ, ಇದ್ರ ಸುಮಾರು ಸರಿ ಹೇಳಿಲ್ಲ ನಾನು, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ಲೇಬೇಕು ನಾನು. ಸೊ ನಮ್ಗೆ ಒಂದಷ್ಟು ಬರಗಾಲ ಅಂತ ಬಂದ್ಬಿಟ್ಟಿತ್ತು 4-5 ವರ್ಷ. ಅಂದ್ರೆ ಸರಿ ಮಳೆ ಆಗ್ತಿರ್ಲಿಲ್ಲ ನಮ್ಗೆ ಇಲ್ಲಿ. ಏನ್ ವರ್ಷದಲ್ಲಿ ಒಂದು 4-5 ಮಳೆ ಆದ್ರೆ ಹೆಚ್ಚಾಗಿತ್ತು. ಸೊ ಅವಾಗ ಏನಾಯ್ತು, ಬೋರ್ ಅಲ್ಲಿ ನೀರ್ ಕಮ್ಮಿ ಆಗೋಯ್ತು ನಮ್ಗೆ. ನಾವು ನಾನು ಅಪ್ಪ ಅಂಗಡಿ ಹಾಕೊಂಡ್ರು ಬಿಸ್ನೆಸ್ಗೋಸ್ಕರ ಜೀವನ ಮಾಡ್ಬೇಕಲ್ಲ. ಸೊ ಅವಾಗ ಏನ್ ಮಾಡಿದ್ವಿ, ಮನೆ ಖಾಲಿ ಇತ್ತು. ನಾನು ಫಸ್ಟ್ ಕುರಿ ಸಾಕಿದ್ದೆ ಇಲ್ಲಿ. ಹೇಳಿದ್ದೀನಾ? ಇನ್ನೊಂದ್ಸಲ ಬಿಡ್ತೀನಿ, ಹೊಸ ಗೊತ್ತಾಗುತ್ತೆ. ಸೊ ಇಲ್ಲಿ ನೋಡಿ, ತೂತು ಬಲ್ಲಿ ತೂತ್ ತೋರಿಸಿ, ಇಲ್ಲಿ ಚಿಕ್ಕ ಚಿಕ್ಕ ತೂತ್ಗಳಿದೆ ನೋಡು. ಸೊ ಇಲ್ಲಿಗೆ ನಾನು ರಿಪೀಸ್ ಪಟ್ಟಿತ್ತು ನೋಡಿದ್ದೆ. ಈಗ ಅಲ್ಲೆಂಗ್ ಮಾಡಿದ್ರೆ ಇಲ್ಲ. ಅವಾಗ ಏನಾಗಿತ್ತು ಅಂತಂದ್ರೆ, ನೋಡಿಲಿ, ಅದಕ್ಕಿಂತ ಮುಂಚೆ ಕೋಳಿ ಸಾಕಿದ್ವಿ ನಾವು, ನಾಟಿ ಕೋಳಿ ಸಾಕಿದ್ವಿ. ಈ ಮನೇಲಿ ನಾಟಿ ಕೋಳಿ ಸಾಕಿದ್ವಿ. ಆ ಕಡೆ ಕಬ್ಬಣದ ಹಾಕಿರ್ಲಿಲ್ಲ.
ನಾವು ಒಂದೇ ರೇಖಲ್ ಮೇಯಿಸ್ತಿದ್ವಿ ಮೊದಲು. ಯಾಕಂದ್ರೆ ಮೊದಲು ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಕರಿತಾ ಇದೀವಿ, 10 to 15 years ಬ್ಯಾಕ್ ಇಷ್ಟು ಬಿಸಿಲಿತ್ತಿರ್ಲಿಲ್ಲ ನಮ್ ಕಡೆ. ನಾವೇನ್ ಮಾಡ್ತಿದ್ವಿ, ಇಲ್ಲಿಂದ ಮೇಲ್ಗಡೆ ತನಕ ಹುಳುಗಳು ಇಡ್ತಿದ್ವಿ, 5 ರ್ಯಾಕು. ನೋಡಿಲಿ, ನಾನು ಹಿಂಗ್ ಹತ್ತಿ ಸೊಪ್ಪು ಹಾಕ್ತಾ ಇದ್ದೆ ಈ ತರ. ನೋಡು, ಈ ಚಪ್ಪಲಿ ಹಾಕ್ತಾ ಇದೀನಿ, ಹುಳ ಇಲ್ಲ ಅಂತ ಅಂದ್ಬಿಟ್ಟು ತಪ್ಪಾಗಿ ತಿಳಿಬೇಡಿ, ಹುಳ ಇದನ್ನ ಚಪ್ಪಲಿ ಒಳಗಡೆ ಹಾಕೊಂಬರಲ್ಲ. ಸೊ ನಾವ್ ಈ ತರ ಮೇಲೆ ತನಕ ಹತ್ಬಿಟ್ಟು ಅಲ್ಲಿ 5ನೇ ರ್ಯಾಕಲ್ಲಿ ಸೊಪ್ಪು ಹಾಕ್ತಿದ್ವಿ ನಾವು. ಮೇಲೆ ತೋರಿಸು. ಆಗಿಂದಾನೆ ಕೆಲಸ ಮಾಡಿಸ್ತಿದ್ರಾ? ಈ ತರದೆಲ್ಲ ಕೆಲಸ ಮಾಡಿಸ್ತಿದ್ದೆ ನನ್ನ ಹತ್ರ. ಒಪ್ತೆ ಕಡೆ ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. ನಾನು ಇದ್ದ ಟೈಮಲ್ಲಿ ಪಾಪ ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ಬಿಟ್ಟು ಆಗ್ತಾ ಇದ್ರು. ಅದೆಲ್ಲ ಮಾಡ್ತಿದ್ವಿ. ಸೊ ಅವಾಗ ಏನಾಯ್ತು ಅಂದ್ರೆ, ಇನ್ನೇನ್ ಮಾಡೋದು, ಮನೆ ಖಾಲಿ ಇದೆಲ್ಲ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪ ಕೋಳಿ ತಂದು ಸಾಕಿದ್ರು. 500 ನಾಟಿ ಕೋಳಿ ಸಾಕಿದ್ವಿ. 500 ನಾಟಿ ಕೋಳಿ ಸಾಕಿದ್ವಿ. 500 ನಾಟಿ ಕೋಳಿ. ಸೊ ತಂದು ಸಾಕಿದಾಗ ಇಲ್ಲಿ ನೋಡಿಲಿ, ಅದು ಕ್ಲೀನ್ ಮಾಡಕ್ಕೆ ಎಷ್ಟು ಕಷ್ಟಪಟ್ಟಿದೀವಿ ಅಂತಂದ್ರೆ, ನಾವು ತಂದು ಸಾಕ್ಬಿಟ್ವಾ, ಮನೆ ಫುಲ್ ಖಾಲಿ ಇದ್ದು ಬಿಟ್ಬಿಟ್ಟಿವಿ ನಾವು. 500 ಕೋಳಿ ಇಲ್ಲಿ. ಅವಕ್ಕೇನಾಗುತ್ತೆ, ಆಟ ಆಡಕ್ಕೆ ರ್ಯಾಕ್ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು. ಅಂದ್ರೆ ಕೋಳಿ ಸುಮಾರು ಆರುತ್ತೆ, ಇದ್ರ ಮೇಲೆ ಕೂತ್ಕೊಳ್ಳೋದು, ಪಿಕ್ಕಿ ಹಾಕೋದು ಅನ್ಕೊಂಡು. ನಾವ್ ಯಾವಾಗ ಕೋಳಿ ಎಲ್ಲ ಮಾರಿದ್ವಿ, ರ್ಯಾಕ್ ಮರ ಕಾಣ್ತಿರ್ಲಿಲ್ಲ, ಅಷ್ಟು ಗಲೀಜಾಗಿತ್ತು. ಆಮೇಲೆ ಹೆಂಗಿದ್ರು ಅವೆಲ್ಲ ಬ್ಲೀಚಿಂಗ್ ಎಲ್ಲ ಸ್ಪ್ರೇ ಮಾಡ್ತೀವಲ್ಲ, ಬ್ಲೀಚಿಂಗ್ ಮತ್ತೆ ಬೇರೆ ಬೇರೆ ಕೆಮಿಕಲ್ಸ್ ಎಲ್ಲ ರೇಷ್ಮೆ ಮಾಡೋದಕ್ಕೆ. ಆಮೇಲೆ ನಿಧಾನಕ್ಕೆ ಹೋಯ್ತು, ಕ್ರಮೇಣ ಎಲ್ಲ ಕ್ಲೀನ್ ಆಗೋಯ್ತು. ಸೊ ಆಮೇಲೆ ಕೋಳಿ ಮಾರದ್ಮೇಲೆ ಅಲ್ಲೊಬ್ಬ ಮೋಸ ಮಾಡ್ಬಿಟ್ಟ, ನಮ್ಗೊಂದು 20-25 ಸಾವಿರ ಮೋಸ ಮಾಡ್ದೆ ಅವನು. ಕೋಳಿ ಇತ್ಕೊಡೋದ ಮತ್ತೆ ಕಣ್ಣು ಕಾಣದಾಗ ಹೊಂಟೋದ. ಅದಾದ್ಮೇಲೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ನಾಟಿ ಕೋಳಿ ಬಗ್ಗೆ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ನಮ್ಮ ಅನುಭವ ತಕ್ಕಂಗೆ. ಆಮೇಲೆ ಇಲ್ಲಿ ಕುರಿ ಸಾಕಿದ್ ನಾವು, ಇಲ್ಲಿಗೆ ರಿಪೀಸ್ ಪಟ್ಟಿ ತಂದು ಹೊಡೆದು ನಾನು. ನೋಡಿ ಇಲ್ಲಿ ನರಗಂಟೆ ಬಟ್ ರಾಬಿಟ್ ಸಾಕಿ. ಏನಂತಂದ್ರೆ ರಾಬಿಟ್ ತುಂಬಾ ಮುಗ್ಧ ಪ್ರಾಣಿ. ಅವತ್ ನಾವು ಬಿಳಿಕೆರೆ ಹತ್ರ ಕೆಫೆ ಕಾಫಿ ಡೀಲ್ ಹೊರಗಡೆ ಇಟ್ಟಿದ್ರು, ಕೇಜ್ ಅಲ್ಲಿ ನೋಡಿದ್ವಿ. ಬಿಳಿಕೆರೆ ಅಲ್ಲ, ಇನ್ನೊಂದಪ್ಪ ಅದು ಬಿಳಿಕೆರೆ ಕೆಫೆ ಕಾಫಿ ಡೇ. ಬಿಳಿಕೆರೆ ಮತ್ತೆ ಬಿಳಿಕೆರೆ ಮುಂದೆ ಹೋಗಿ ನಾವು ರೈಟ್ ಟರ್ನ್ ಆಗ್ತೀವಲ್ಲ, ಹಾಸನ ಮತ್ತೆ ಕೆ ನಗರ ಹೋದಕ್ಕೆ, ಅಲ್ಲಿ ಸ್ಟಾಪ್ ಮಾಡಿದ್ದು. ಸೊ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ತುಂಬಾ ಮುಗ್ಧ ಪ್ರಾಣಿ ಅದು. ಎಷ್ಟು ಕ್ಯೂಟ್ ಆಗಿರುತ್ತೆ ನೋಡೋದು, ಕೆಂಪು ಕಣ್ಣು, ಬಿಳಿಗಿರುತ್ತೆ. ಸೊ ನಮ್ಗೆ ಬೇಜಾರು. ಮತ್ತೆ ಇನ್ನೊಂದೇನಂತಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಸಂಬಂಧಿಕರು ಇಲ್ವಾಲ್ದಲ್ಲಿ ಸಾಕಿದ್ರು. ಇಲ್ವಾಲ್ದತ್ತೆ ಈರಪ್ಪನ್ ಕೊಪ್ಪಲು ಅಂತಿದೆ, ಅಲ್ಲಿ ಒಂದು ಸಂಬಂಧಿಕರು ಫಂಕ್ಷನ್ ಹೋಗ್ಬಿಟ್ಟು, ಇಲ್ವಾಲ್ದಲ್ಲಿ ನಮ್ಮ ಸಂಬಂಧಿಕರು ಇದ್ದಾರೆ. ಅಲ್ಲಿ ಹೋದಾಗ ನಾನು ಮೊಲಗಳು ನೋಡ್ಬಿಟ್ಟಾರ ಮನೇಲಿ. ನಾನು ಹಠ ನಮ್ಮ ಅಪ್ಪಂಗೆ, ಅಪ್ಪ ನನ್ ಮೊಲ ಸಾಕ್ಲೇಬೇಕು, ತಗೊಂಡೋಗೋಣ ಅಂದ್ಬಿಟ್ಟು ಒಂದ್ ಗಂಡು ಒಂದ್ ಹೆಣ್ಣು ಮೊಲ ತಗೊಂಡ್ಬಂದ್ವಿ. ಬಟ್ ಹೆಂಗ್ ವರ್ಷಕ್ಕೆ 4 ಸಾವಿರ ಮರಿ ಹಾಕತ್ತೆ ಕೊಡೋದು. ಒಂದ್ಸರಿ 8 ಮರಿ ಹಾಕತ್ತೆ. ಅದು ಹೆಂಗೆ ಅಂತಂದ್ರೆ, 10 ಮೊಲ ಸಾಕ್ಬಿಟ್ರೆ 2 ಹಸು ಮೇವು ತಿನ್ನುತ್ತದು. ಆಮೇಲೆ ಅದು ಪಿಕ್ಕೇನ್ ಸಮಸ್ಯೆ ಆಗಲ್ಲ, ಅದು ಯೂರಿನ್ ಏನ್ ಬರುತ್ತೆ ಅದು ತುಂಬಾ ಸ್ಮೆಲ್ ಅದು. ಮತ್ತೆ ಗಾರೆ ಆಗ್ಬಿಟ್ರೆ ವೈಟ್ ಕಾಲೇ ನಿಂತ್ಬಿಡುತ್ತೆ ಅದು. ಸೊ ಅದಕ್ಕೆ ಆಮೇಲೆ ನಾನೇ ಮಾರ್ಬಿಟ್ಟೆ. ಬಟ್ ಇವತ್ತಿಗೂ ಕೆಲವೊಂದು ಮೊಲದ ಫಾರ್ಮ್ ಗಳಿದಾವೆ, ಮೀಟ್ ಪರ್ಪಸ್ಗೋಸ್ಕರ ಮಾರ್ತಾರೆ. ಬಟ್ ನನಗದಷ್ಟು ಇಷ್ಟ ಆಗಲ್ಲ, ಸೊ ಅದ್ ಮಾಡಕ್ಕಾಗಲ್ಲ ನಾವು. ಬಟ್ ಏನಂದ್ರೆ ಸಾಕೋರು ತುಂಬಾ ಕಮ್ಮಿ ಮೊಲಗಳನ್ನ, ಹೇಳಿದ್ನಲ್ಲ, ಮೇಂಟೆನೆನ್ಸ್ ಕಷ್ಟ. ಸೊ ಆ ತರ ಆಗಿದ್ರಿಂದ ನನಗೆ ಇಲ್ಲಿ ನೋಡು, ಇಲ್ಲಿ ನೀರು ಸೋರ್ಲಿಲ್ಲ ನನಗೆ, ಬಿಕಾಸ್ ಈ ಕಡೆಯಿಂದ ಆ ಕಡೆ ವಾಟರ್ ಇರೋದ್ರಿಂದ ನಂಗೆ ಇಲ್ಲಿ ನೀರು ಸೋರ್ಲಿಲ್ಲ. ಸೊ ಇದು ಇನ್ನೊಂದೇನಂತಂದ್ರೆ, ನಮ್ಮೂರ್ ಕಾರ್ಪೆಂಟರ್ ಹೇಳಿದ್ವಿ ಈ ತರ ನಟ್ಟು ಬೋಲ್ಟ್ ಬಿಚ್ಬಿಟ್ಟು ಹಾಕೋಣ ಅಂದ್ಬಿಟ್ಟು. ಬಟ್ ಅವ್ರು ಐಡಿಯಾ ಕೊಟ್ಟು, ನೋಡಿ ಇಲ್ಲಿ ಈ ತರ ನಮ್ಮ ಹಳೆ ತೀರ್ಗಳಿತ್ತು ನಮ್ಮ ಹತ್ರ, ನಮ್ಮ ತಾತನ ಮನೆ ರೆನೋವೇಟ್ ಮಾಡಿದಾಗ ಅವ್ರು ನಮ್ಗೆ ಕೊಟ್ಟಿದ್ದು ಇಟ್ಕೊಂಡಿದ್ವಿ. ಬಟ್ ಇಲ್ಲಿ ಹೆಂಗ್ ಕೊಟ್ಲೆ ಆಯ್ತು ಅಂತ ಅವ್ರೇನಂದ್ರು, ನಮ್ಮೂರ್ ಕಾರ್ಪೆಂಟ್ರು ಹಿಂಗ್ ಮಾಡಿದ್ರೆ ಸರಿಯಾಗತ್ತೆ ಅಂತಂದ್ರು. ಅದಾಗಿ ಒಂದ್ 2 ಬ್ಯಾಚ್ ಮೇಯಿಸಿದ್ವಿ, ಮತ್ತೆ ಯಥಾಸ್ಥಿತಿ ಆಗೋಯ್ತು. ಒಳ್ಳೆ ಕಾರ್ಪೆಂಟ್ರು, ಜಾಸ್ತಿ ಖರ್ಚು ಮಾಡ್ಸಲ್ಲ. ಈಗ ಏನ್ ಮಾಡಿದ್ವಿ ಅಂತಂದ್ರೆ, ಇದೆಲ್ಲ ತೆಗೆದ್ಬಿಟ್ಟು ಮತ್ತೆ ಈಗ ಕಡ್ಡಿಲ್ಲ ತೆಗೆದ್ಮೇಲೆ ಪ್ರತಿಯೊಂದು ನಟ್ಟು ಬೋಲ್ಟ್ ಬಚ್ಬಿಟ್ಟು ಮತ್ತೆ ಮಾಡ್ಬೇಕು ಈಗ ನಾವು. ಯಾವಾಗ? ಈಗ ಇನ್ನೊಂದು 10 days ಅನ್ನ ಮಾಡ್ಬೇಕು. 10 days ಇಲ್ಲ, ಸೊಪ್ಪು ಬಂದ್ಬಿಟ್ಟಿದೆ. ನೆಕ್ಸ್ಟ್ ಬ್ಯಾಚ್ ಹುಳು ತರಬೇಕು. ಇನ್ನೊಂದು 5 days ಕೆಲಸ ಮುಗಿಸ್ಬೇಕಂತ ನಾನು. ಈಗ ನಾಳೆ ಇದೆಲ್ಲ ಕ್ಲೀನ್ ಮಾಡ್ಬಿಟ್ಟು. ಹೇಳಪ್ಪ. ಒಬ್ರು ಲಾಸ್ಟ್ ವಿಡಿಯೋ ಹಾಕಿದ್ರಲ್ಲ ನೀವು, ಅದೇ ಈ ಮನೆ ಮೇಲೆ ನೀರ್ ಹಾಕೋದು ಸ್ಪ್ರಿಂಕ್ಲರ್ ಅಲ್ಲಿ, ಅದಕ್ಕೆ ಕರೆಂಟ್ ಬೇಕು. ಸೊ ಕರೆಂಟ್ ಮಧ್ಯಾಹ್ನದ ಕರೆಂಟ್ ಇರಲ್ಲ ನಮ್ಮೂರ್ ಕಡೆ ಎಲ್ಲ, ಅಂತವ್ರ ಏನ್ ಮಾಡೋದು? ಅಂದ್ರೆ ಅಂತ ಕಮೆಂಟ್ ಬಂದಿತ್ತಾ? ಸೊ ಏನಾಗುತ್ತೆ ಅಂತ ಕಮೆಂಟ್ ಅಲ್ಲ, ಡಿಎಂ ಬಂದಿತ್ತಾ? ಓಕೆ. ಒಂದು ಲಾಜಿಕ್ ಯೋಚನೆ ಮಾಡೋದಾದ್ರೆ, ನಾವು ಎಲ್ಲಾ ಕಡೆ ಏನ್ ಕರೆಂಟ್ ಶಿಫ್ಟ್ ಕೊಡ್ತಾ ಇದಾರೆ ಅಂದ್ರೆ 8 ರಿಂದ 12. ನಿಮ್ಗೆ ಹೆಂಗ್ ಗೊತ್ತು? ಅದೇ ತರ ಕೊಡ್ತಿರೋದಪ್ಪ. 8 ರಿಂದ 12, 7 ರಿಂದ 10, ಇಲ್ಲ ಅಂತಂದ್ರೆ 2 ರಿಂದ 6, ಈ ತರ ಕೊಡ್ತಾ ಇದಾರೆ ಮಧ್ಯಾಹ್ನ ಟೈಮಲ್ಲಿ. ಏನ್ ಮಾಡ್ಬೋದು ಅಂದ್ರೆ, 10 ಗಂಟೆಗೆಲ್ಲ ಕರೆಂಟ್ ಹೋಗುತ್ತೆ ಅಂದ್ರೆ 9-9:30 ಬೆಳಿಗ್ಗೆ ಸ್ವಲ್ಪ ತೇವ ಮಾಡ್ಕೊಬಿಡೋದು. ಅರ್ಥ ಆಯ್ತಲ್ಲ? ಮತ್ತೆ ಸಂಜೆ 6 ಗಂಟೆ ಕರೆಂಟ್ ಬರುತ್ತೆ. ಅಲ್ಲ, ಇಲ್ಲ ಅಂದ್ರೆ ಬಿನ್ಗೆಲಿ ಆ ತರದ್ ಯಾವ್ದ್ರೊಳಾರ ಹಾಕ್ಬೋದಾ? ಬಟ್ ಆ ತರ ಮನೆ ಮೇಲೆ ಹತ್ಬೇಕಲ್ಲ ನಾವು. ಸೊ ನೀನು 99% ಯಾರೆಲ್ಲ ರೇಷ್ಮೆ ಮೇಯಿಸ್ತಾರೆ ಎಲ್ಲ ಶೀಟ್ ಅಲ್ಲೇ ಮಾಡ್ಕೊಂಡಿರುವಂತದ್ದು ಶೆಡ್. RCC ಮಾಡಿ ಯಾರು ರೇಷ್ಮೆ ಮನೆ ಮಾಡಲ್ಲ. ಸೊ ಹತ್ತಿ ಎಲ್ಲ ಹಿಂಗ್ ಸಾಧ್ಯ ಮೇಲೆ. ಆಮೇಲೆ ಹಾಕೋದೆಲ್ಲ ಕಲರ್ ಶೀಟ್ಗಳು, ಕಾಲಿಟ್ಟು ಹೊಡೆದೋಗ್ತಾವ, ತುಂಬಾ ಗಟ್ಟಿ ಇರಲ್ಲ. ಸೈಡ್ ಅಲ್ಲಿ ನಿಂತ್ಕೊಂಡು ನನ್ಗೇನ್
ಅದೇ ಔಷಧಿ ಸ್ಪ್ರೇ ಮಾಡೋದಿರುತ್ತಲ್ಲ ಅದರಿಂದ ಒಂದ್ ಕಡೆ ಹೇಳ್ತಿದ್ದಿಲ್ಲ ನಮ್ಮ ಸೈಡ್ ನಿಂತ್ಕೊಂಡು ಆಲ್ಮೋಸ್ಟ್ 15 ಅಡಿ ಮೇಲೆ ನಿಂತ್ಕೊಂಡು ಹೆಂಗ್ ಮಾಡಕ್ ಸಾಧ್ಯ, ಸ್ಲಿಪ್ ಆಗ್ಬಿಟ್ರೆ ಮೇಲೆ ಆಗಲ್ಲ ಅಂತೀರಾ? ಸೊ ಅದಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ಒಂದು 10 ಗಂಟೆಗೆ ಹೇಳದಲ್ಲ, ತೆಂಗಿನ ಗರಿನೋ ನೆಲ್ಲನ್ನು ಹಾಕ್ಬಿಟ್ಟು ನೀಟಾಗೆಲ್ಲ ಹಾಸ್ಬಿಟ್ಟು ಮೇಲೆ ಸ್ಪ್ರಿಂಕ್ಲರ್ಸ್ ಫಿಟ್ ಮಾಡಿ. ಸೊ ನಿಮ್ಗೆ ಏನಾದ್ರು ಒಳ್ಳೆ ಮೋಟರ್ ಪ್ರೆಷರ್ ಇತ್ತು ಅಂತಂದ್ರೆ ಬೇಕಾದ್ರೆ 3ನೇ ಹಾಕಿ. ನನಗೇನಿದೆ ಅಂತಂದ್ರೆ ಈಗ ನನಗೆ 33 ಅಡಿಗೆ ನಾವೇನ್ ಮಾಡಿದೀನಿ ಅಂದ್ರೆ 2 ಹಾಕೊಂಡಿದೀನಿ, ಸಾಕು ನನಗದು 2 ಸಾಕು. ಇವಾಗ ಇನ್ನೊಂದು ಮುದ್ದೆಗೆ ಹಾಕೊಳ್ಳಿ ಬೇಕಾದ್ರೆ ಅದ್ ಹಾಕೊಂಡು ಏನ್ ಮಾಡ್ಬೋದು ಅಂತಂದ್ರೆ ನೀಟಾಗಿ ಕೂಲ್ ಆಗುತ್ತೆ. 10 ಗಂಟೆ ವರ್ಷ ಹೊಡಿಸ್ಬಿಟ್ರೆ ಮಧ್ಯ ತನಕ ಸ್ವಲ್ಪ ಕೂಲಿಂಗ್ ಇರುತ್ತೆ. ಮತ್ತೆ ಸಂಜೆ 6 ಗಂಟೆ ಕರೆಂಟ್ ಬರುತ್ತೆ. ಏನಕ್ಕೆ 3 ಫೇಸ್ 2 ಫೇಸ್ ಅಂತ ಕರಿತೀವಿ ನಾವು. 3 ಫೇಸ್ ಮೋಟರ್ ಓಡುತ್ತೆ, 2 ಫೇಸ್ ಕರೆಂಟ್ ಕೊಡ್ತಾನೆ. ಎಲ್ಲಿಂದ ಎಲ್ಲಿ ತನಕ ಹೋದ್ರು ನೀನು ಸಂಜೆ 6 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ ಕರೆಂಟ್ ಇರುತ್ತೆ. 6 ಗಂಟೆಗೆ ಏನ್ ಮಾಡೋಲ್ಲ ಅವ್ರು ತೋರ್ಸೋರ್ಗಳನ್ನ ಬನ್ರಾ 6 ಗಂಟೆಗೆ ಕರೆಂಟ್ ಬರುತ್ತೆ. ಅವಾಗ ಮತ್ತೆ ನೀರ್ ಆನ್ ಮಾಡ್ಕೊಂಡ್ರೆ ಮೇಲೆ ಶೀಟ್ ಎಲ್ಲ ಕಾದಿರುತ್ತೆ. ಲಿಸನ್ ಟು ಮೀ, ಶೀಟ್ ಎಲ್ಲ ಕಾದಿರುತ್ತೆ ನೋಡು. ಶೀಟ್ ಕಾದಿದ್ರಿಂದ ಒಂದ್ ಅರ್ಧ ಗಂಟೆ ಕಂಟಿನ್ಯೂಸ್ ನೀರು ಹೊಡಿಸಿದಾಗ ಮತ್ತೆ ಶೀಟ್ ಔಟ್ರುತ್ತೆ. ಅವಾಗ ರಾತ್ರಿ ಎಲ್ಲ ರೇಷ್ಮೆ ಮನೆ ಕೂಲ್ ಆಗಿರುತ್ತೆ. ಇನ್ನೊಂದು ಡಿಎಂ ಅಲ್ಲ, ಕಮೆಂಟ್ ಡಿಎಂ ನನಗ್ ನೆನ್ಪಿಲ್ಲ. ಅವ್ರೇನ್ ಕೇಳಿದಾರೆ ಅಂದ್ರೆ, ನಾವು ಉತ್ತರ ಕರ್ನಾಟಕದವರು, 1 ಎಕರೆ ಜಮೀನಿದೆ, 1 ಎಕರೆಲಿ ಎಷ್ಟು ಮೊಟ್ಟೆ ಮೇಯಿಸಬಹುದು ಅಂತ ಕೇಳಿದಾರೆ. 1 ಎಕರೆಲಿ 100ರಿಂದ 120 ಮೊಟ್ಟೆ ಮೇಯಿಸಬಹುದು ಆರಾಮಾಗಿ. ಬಟ್ ಅಲ್ಲಿನ ಕ್ಲೈಮೆಟಿಕ್ ಕಂಡೀಷನ್ಸ್ ಏನಿದೆಯೋ ಏನೋ. ಅದೇ ಉತ್ತರ ಕರ್ನಾಟಕ ಅಂತ ಬಂದಾಗ ತುಂಬಾ ಬಿಸಿಲಿರುತ್ತೆ. ಆ ಕಡೆ ಭಾಗದಲ್ಲಿ ರೇಷ್ಮೆ ಮೇಯಿಸೋದು ತುಂಬಾ ಕಡಿಮೆ. ಸೊ ಅದಕ್ಕೆ ಯಾವಾಗ್ಲೂ ಹೇಳೋದು ರೇಷ್ಮೆ ಮೇಯಿಸೋದಕ್ಕೆ ಒಳ್ಳೆ ಕ್ಲೈಮೇಟ್, ಒಳ್ಳೆ ಜಾಗ ನಮ್ಮ ಹಳೆ ಮೈಸೂರು ಭಾಗ. ಹಳೆ ಮೈಸೂರು ಭಾಗ ಅಂತಾನೆ ನಮ್ಗೆ ಚನ್ನಪಟ್ಟಣ, ಕನಕಪುರ, ಮತ್ತೆ ನಮ್ಗೆ ರಾಮನಗರ, ಮಂಡ್ಯ, ಮದ್ದೂರು, ಮಳವಳ್ಳಿ, ಮೈಸೂರು, ಹಿಂಗ್ ಬಿಟ್ರೆ ಪ್ರಿಯಾಪಟ್ಟಣ ತನಕ, ಹಾಸನ ಇದೆಲ್ಲ ಸಿಗುತ್ತೆ. ಅಲ್ಲಿದು ಹತ್ರದ್ದು ಕೃಷಿ ಆಫೀಸ್ ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಕೇಳಿದ್ರೆ ಸೂಟೇಬಲ್ ಇಲ್ವೋ ಅಂತೆಲ್ಲ ಹೇಳ್ತಾರೆ. ಅದೊಂದು ಕೊಡ್ತಾರೆ. ಬಟ್ ತುಂಬಾ ಬಿಸಿಲಿರುತ್ತೆ ನಾರ್ತ್ ಕರ್ನಾಟಕದಲ್ಲಿ. ಅಲ್ಲ, ಒಟ್ನಲ್ಲಿ ಅವರು ರಿಸರ್ಚ್ ಮಾಡಿ ಬಿಕಾಸ್ ನಾನು ಹೇಳೋದೇನಂತಂದ್ರೆ ಮೊದಲು ಅವ್ರು ಕಿತ್ತಾಟಗಳು ತೋರ್ಸು ಫಸ್ಟ್. ನೋಡಿ ಇದು ತಿಂಡಿ ಚೀಲ ನೋಡಿ, ಒಬ್ರು ಮೇಲೊಬ್ರು, ಇಬ್ರು ಅಕ್ಕ ತಂಗಿರೋ, ಕಲರ್ ಮಾತ್ರ ಚೇಂಜ್ ಅಷ್ಟೇ. ಕರ್ಗಿರೋಳ ಅಕ್ಕ, ಕೆಂಚಿರೋಳ ತಂಗಿ, ಏನ್ 5 ನಿಮಿಷ ಡಿಫ್ರೆನ್ಸ್ ಅಷ್ಟೇ. ಕಾಲ್ ನೋಡಿ ಹೆಂಗ್ ಹಾಕಿದಾರೆ. ಏನಕ್ಕೆ ಅಂತಂದ್ರೆ ನಾನು ಹಿಂದೆ ಒಂದ್ಸಲ ವಿಡಿಯೋದ ಹೇಳಿದ್ದೆ, ಜಾಸ್ತಿ ತಿಂಡಿ ತಿನ್ನಿಸ್ಬಾರ್ದು ಅಂತ. ಅಪ್ಪ ಹೆಂಗಿರೋ ಹಾಕ್ತಾರಲ್ಲಿ, ನಡಿ ಇಲ್ಲಿ ಬಂದು ನೀವುಗಳು ಇಲ್ಲಿ ಹೋಗಿ ಏನಾರು ಒಂದ್ ತಿಂತಾ ಇರ್ಬೇಕು, ಓಡಾಡ್ತಿರ್ಬೇಕು. ಆಮೇಲೆ ಬ್ಲಾಕ್ ಒನ್ ಇರೋ ಶೂಟೆ ಅದಿಲ್ಲ, ಅದಕ್ಕೆ ಅದ್ ಸಣ್ಣ. ಆಮೇಲೆ ಇನ್ನೊಂದೇನಂತಂದ್ರೆ ಇವ್ರ ಅಣ್ಣನ ಹಿಂಗೆ ಬಿಟ್ಕೊಂಡಿದ್ವಿ ನಾವು, ಇವ್ರಿಬ್ರು ಅಣ್ಣನ. ಗೊತ್ತಾನ ಅವನೀಗ ಒಂದು 8ರಿಂದ 9 ತಿಂಗಳು ಮರಿ. ಈಗ ಅದು ಬರೀ ಆಟಗಳು ಜಾಸ್ತಿ ಆಗೋಯ್ತು ಅದ್ರದ್ದು. ಮೇವು ತಿಂತಿರ್ಲಿಲ್ಲ, ಬರೀ ತಿಂಡಿನೇ ಬೇಕು, ಹೊರಗಡೆನೆ ಮೇಯ್ಬೇಕು, ಇದಕ್ಕೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿದೆ ನನ್ನ ಹತ್ರ ಇದಾವೆ ಇಲ್ಲಿ. ಸೊ ಅದಕ್ಕೆ ಏನ್ ಮಾಡಿದ್ವಿ, ಅದನ್ನ ಕಟ್ಟಾಕ್ಬಿಟ್ಟಿದೀವಿ. ನಂದು 2 ತಿಂಗಳು ಮತ್ತೆ ಇದನ್ನ ತಗೊಂಡೋಗಲ್ಲಿ ಒಳಗಡೆ ರ್ಯಾಕಲ್ಲಿ ಹಾಕ್ಬಿಡ್ತೀನಿ. ಇನ್ನೊಂದೇನಂದ್ರೆ, ಮೈಸೂರು ಜನತೆ ನಾಲ್ವಡಿ ಪ್ರಭುಗಳಿಗೆ ಎಸದಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ, ಮತ್ತೆ ಎಷ್ಟು ಗ್ರೇಟ್ಫುಲ್ ಆಗಿದ್ರು ಕಡಿಮೆನೆ. ಆಮೇಲೆ ರೇಷ್ಮೆ ಬೆಳೆಗಾರರು ಅವ್ರನ್ನ ನೆನ್ಸ್ಕೊಳ್ಳೇಬೇಕು. ಅವ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಇದೆ ರೇಷ್ಮೆ ವಿಚಾರದಲ್ಲಿ, ಅದು ನಮ್ಗೂ ಗೊತ್ತಿರ್ಲಿಲ್ಲ. ಗಣೇಶ್ ಪ್ರಸಾದ್ ಅಂತ ಒಬ್ರು ಇದಾರೆ ಮೈಸೂರವರು, ಅಂದ್ರೆ ಇನ್ಸ್ಟಾಗ್ರಾಮ್ ಇಲ್ಲಿ ನೋಡ್ಬೋದು, ಮುಗುಳು ನಗೆ ಅಂತ ಅವ್ರ ಅಕೌಂಟ್. ಬೇಕಿದ್ರೆ ನಾನು ಟ್ಯಾಗ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇವ್ರದ್ದು ಲಿಂಕ್ ಹಾಕಿರ್ತೀನಿ. ಇವ್ರ ವಿಡಿಯೋ ಇಂದ ನಮಗ್ ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಾಯ್ತು. ನೋಡಬಹುದು, ಸ್ಟಾರ್ಟಿಂಗ್ ತೋರಿಸಿರ್ತೀನಿ, ತೋರಿಸಿ ನೋಡಿ. ನಾಡು ಉಳಿಸಿದವರು ಮಹಾರಾಣಿಯರು ಅಂತ ಹೇಳ್ತೇನೆ. ಹೇಗೆ ಅಂತ ಹೇಳ್ತೀನಿ ಕೇಳಿ. ಇದಲ್ವಾ ಒಂದು ನಿಮಿಷ. ಅಂದ್ರೆ ಮೈಸೂರು ಸಂಸ್ಥಾನದ ಬಗ್ಗೆ ಅವ್ರು ಯಾವಾಗ್ಲೂ ವಿಡಿಯೋ ಮಾಡ್ತಾನೆ ಇರ್ತಾರೆ. ಇದು ತುಂಬಾ ಚೆನ್ನಾಗಿದೆ. ತನ್ನತ್ತ ಸಾಲು ನಿಲ್ಲುವಂತೆ ಮಾಡಿಕೊಂಡು ಪ್ರತಿ ಮನೆಯ ಹೆಂಗಳೆಯರ ಮನಗೆದಿರುವ ಮೈಸೂರು ರೇಷ್ಮೆ ಇಷ್ಟಿರ್ಲಿ. ಸೊ ಎಲ್ಲ ವಿಡಿಯೋಸಲ್ಲಿ ನೋಡಿ ರೇಷ್ಮೆ ಫ್ಯಾಕ್ಟ್ರಿ ಹೇಗ್ ಬಂತು, ಇಂಡಿಯಾಗ ರೇಷ್ಮೆ ಹೇಗ್ ಬಂತು, ನೀಟಾಗಿ 1ರಿಂದ 1.5 ನಿಮಿಷದಲ್ಲಿ ನೀಟ್ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದಾರೆ. ಒಂದ್ಸರಿ ನೋಡಿ. ಹೌದು. ಆಮೇಲೆ ಮೈಸೂರು ಇತಿಹಾಸನೆಲ್ಲ ಅವ್ರು ತುಂಬಾ ಚೆನ್ನಾಗಿ ಹೇಳ್ತಾರೆ. ಆಮೇಲೆ ಅವ್ರ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅಂಡ್ ಅವ್ರಿಗೆ ಕನ್ನಡದ ಕನ್ನಡಿ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಚೆಕ್ ಮಾಡಿ, ತುಂಬಾ ಚೆನ್ನಾಗಿದೆ. ಮೈಸೂರವ್ರು ಯಾರ್ಯಾರು ಇದ್ರು ಅವರು ಸೆಷನ್ ಗಳಿರುತ್ತೆ, ಅಟೆಂಡ್ ಮಾಡಿ. ಯೂಶಲಿ ನನ್ಗೊಂದು ಅಭ್ಯಾಸ ಏನಿದೆ ಅಂದ್ರೆ, ನಾನು ಎಲ್ಲದೂ ಗಂಡಿಗೆ ಬೈಯೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಅದು ಅಭ್ಯಾಸನೇ ಅಲ್ವಾ? ಹೇಳಿ ನೆಕ್ಸ್ಟ್ ಹೇಳಾಯ್ತು. ನೀವು ಬೈಯಲ್ವಾ? ಶಾಂತಂ ಪಾಪಂ ಹೆಂಡತಿಗೆ ಬೈತಾರ. ಅಲ್ಲೋಡ್ ಹೇಳು. ಸರಿ ಇರ್ಲಿ. ಯೂಶಲಿ ನಂದೊಂದು ಅಭ್ಯಾಸ ಏನಂದ್ರೆ, ಎಲ್ಲಾ ವಸ್ತುಗಳಿಗಾಗ್ಲಿ ಒಬ್ಬೊಬ್ರಿಗೆ ಪೆಟ್ ನೇಮ್ ಕೊಡೋದು, ಆತರ ಎಲ್ಲ ನಂಗೆ ತುಂಬಾ ಇಷ್ಟ. ನಂಗೆ ಮೋಮೋ ಅಂತ ಇಟ್ಟಿದ್ದಾಳೆ, ನಾನು ಹಂಗೆ ಕರೆಯೋದು. ಸೊ ನನ್ಗೆ ನಿನ್ನೆ ಒಬ್ರು ನಮ್ಮ ಮನೆಗ್ ಬಂದಿದ್ರು, ನಮಗ್ ತುಂಬಾ ಬೇಕಾದವರು.
ಸೊ ಅವರು ಒಂದ್ ಮಾತು ಹೇಳಿದ್ರು, ನೀವು ಸ್ವರ್ಗದಲ್ಲಿ ಬದುಕ್ತಾ ಇದೀರಾ ಅಂತ. ಆ ಮಾತು ನನ್ಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ಅಂದ್ರೆ ಏನಕ್ಕೆ ಹೇಳಿದ್ರು ಅಂತಂದ್ರೆ ಅವರು ಸಿಟಿಲಿ ಜೀವನ ಮಾಡ್ತಿರ್ತಾರೆ, ಕಾಂಕ್ರೀಟ್ ಪ್ರಪಂಚದಲ್ಲಿ ಜೀವನ ಮಾಡ್ತಿರಂತವ್ರು. ಸೊ ನಮ್ಮ ಮನೆಗೆ ಬಂದು ನಮ್ಮ ಪ್ರಾಣಿಗಳ ಜೊತೆ ಒಡನಾಟ ಇರ್ಬೋದು, ಅಂಡ್ ನಮ್ಮ ಮನೆ ಸುತ್ತಮುತ್ತ ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತೆ, ಇದೆಲ್ಲ ನೋಡಿ ಅವ್ರ ಹತ್ರ ಮಾತಂದ್ರು. ಅದು ನಂಗೆ ಎಷ್ಟು ಇಷ್ಟ ಆಯ್ತು ಅಂದ್ರೆ, ನಮ್ ಮನೇನ್ ಯಾಕೆ ಇನ್ಮೇಲೆ ಸ್ವರ್ಗ ಅಂತ ನೇಮ್ ಮಾಡ್ಬಾರ್ದು ನಾವು. ಸರಿ, ಅದು ಬೋರ್ಡ್ ಹಾಕ್ಸೋಣ ಬಿಡು, ಆಯ್ತು ಅಲ್ವಾ? ನಂಗೆ ಇಷ್ಟ ಆಯ್ತು, ಅದು ತುಂಬಾ ಇಷ್ಟ ಆಯ್ತು. ತುಂಬಾ ಹೌದು, ಕರೆಕ್ಟ್ ಅದು ಅಂತ ಅನ್ಸ್ತು. ಯಾಕಂದ್ರೆ ನಮ್ ನೇಚರ್ ತುಂಬಾ ಚೆನ್ನಾಗಿದೆ, ಪೊಲ್ಯೂಷನ್ ಇಲ್ಲ, ಅಷ್ಟು ದೂರದಲ್ಲಿ ರೋಡ್ ಇದೆ ನಮ್ಗೆ, ಅಂದ್ರೆ ಮೇನ್ ರೋಡ್ ಇದೆ. ತುಂಬಾ ಖುಷಿ ಆಯ್ತು. ಅವ್ರು ಬಂದಿದ್ದು ಹಂಗೆ ಹೇಳಿದ್ ನಂಗೆ ತುಂಬಾ ಖುಷಿ ಆಯ್ತು. ನಿಮ್ಗೂ ಹೇಳೋಣ ಅನ್ಸ್ತು, ಅದಕ್ಕೆ ಹೇಳ್ದೆ. ಸೊ ಈ ವಿಡಿಯೋನ ನಾವ್ ಇಲ್ಲಿಗೆ ಮುಗಿಸ್ತಾ ಇದೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಹೆಂಗ ಕಷ್ಟಪಟ್ಟು ಹೇಳ್ಬಿಟ್ಲು. ಸೊ ನೆಕ್ಸ್ಟ್ ಏನಂತಂದ್ರೆ, ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಅವ್ರು ಹೇಳ್ದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ಏನ್ ಅವಾಂತರ ಆಗಿತ್ತು ಅದನ್ನ ಹೇಳೋದು ಕೊಟ್ಟಿದ್ದೀನಿ ಅಷ್ಟೇ. ಹಿಂದಿನ ವಿಡಿಯೋದಲ್ಲಿ ಈ ತರ ಮಾಡಿದ್ರೆ ಮನೆ ಕೂಲ್ ಆಗುತ್ತೆ ಅಂತ ಹೇಳಿದ್ದೆ, ಬಟ್ ನೆಕ್ಸ್ಟ್ ಅದು ಮಾಡಿದ್ಮೇಲೆ ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂತ ಒಂದು ವಿಡಿಯೋ ಆಗಿತ್ತು. ಸೊ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ. ಸೊ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೀಗೆ ಸಪೋರ್ಟ್ ಮಾಡಿ. ಆಮೇಲೆ ಈ ವಿಡಿಯೋ ಈ ತರದ್ದೆಲ್ಲ ಏನಕ್ಕೆ ಮಾಡ್ತಾ ಇದೀವಿ ಅಂತಂದ್ರೆ, ನೀವು ನಿಮ್ಗೂ ಈ ತರ ಮಿಸ್ಟೇಕ್ಸ್ ಆಗಿ ಲಾಸ್ ಆಗೋದಾಗ್ಲಿ, ಈಗ ನೆನೆ ಒಂದ್ 10 ನಿಮಿಷ ಯಾಮಾರಿದ್ರು ಇಡೀ ಗೂಡೆಲ್ಲ ಒದ್ದೆ ಆದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೂಡ್ ಏನಾದ್ರು ಒಂಚೂರು ಡ್ಯಾಮೇಜ್ ಆದ್ರೂ ಎಲ್ಲ ವೇಸ್ಟ್, ಲಾಸ್. ಇನ್ನೊಂದ್ ಬಿಟ್ರೆ ನೀವು ಅದೇ ಮತ್ತೆ ತಗೊಂಡಿದ್ದೆ ಈಗ ನಾನು. ಸೊ ಎಷ್ಟು ಕೆಜಿ ಈ ಸತಿ ಬೆಳೆದು ಎಷ್ಟು ಕೆಜಿ ಆಯ್ತು, ಏನ್ ರೇಟ್ ಆಯ್ತು, ರೇಟ್ ಸ್ವಲ್ಪ ಸಿಕ್ಕಾಪಟ್ಟೆ ಡ್ರಾಪ್ ಆಯ್ತು. ಏನೇ ಮಾಡಕ್ಕಾಗಲ್ಲ, ಫ್ಲಕ್ಚುಯೇಟಿಂಗ್ ರೇಟ್ಸ್, ತರಕಾರಿ, ರೇಷ್ಮೆ ಗೂಡು, ಸೊ ಬಂದು ಇವತ್ತು ನಮ್ಗೆ 590 ರೂಪಾಯಿ ಆಗಿದೆ 1 ಕೆಜಿ ಗೂಡು. 1 ಕೆಜಿ ಗೂಡು. ಸೊ 46 ಕೆಜಿ ಆಗಿದೆ. 46 ಕೆಜಿ ಅಂದ್ರೆ 50 ಮೊಟ್ಟೆ 46 ಕೆಜಿ ಅಂದ್ರೆ ಒಳ್ಳೆ ಇಳುವರಿ. 50 ಮೊಟ್ಟೆನ ಇದ್ದಿದ್ದು, 50 ಮೊಟ್ಟೆಗೆ 46 ಕೆಜಿ ಬಂದಿದೆ. ಸೊ ಅಂದ್ರೆ ಆಲ್ಮೋಸ್ಟ್ ನಮ್ಗಲ್ಲಿ ಒಂದ್ 50 ಮೊಟ್ಟೆಗೆ 50 ಕೆಜಿ ಇತ್ತು ನಮ್ಗಲ್ಲಿ. 3 ರಿಂದ 4 ಕೆಜಿ ಡಬಲ್ ಗೂಡ್ ಕಟ್ಬಿಡ್ತು. ಡಬಲ್ ಗೂಡ್ ಅಂದ್ರೆ ಗೊತ್ತಲ್ಲ ನಿಂಗೆ? ಗೊತ್ತು, ನಂಗೆ ಎರಡು ಒಟ್ಟಿಗೆ ಸೇರಿ ಗೂಡ್ ಕಟ್ಟೋದು. ಎರಡನ್ನೂ ಒಟ್ಟಿಗೆ ಸೇರಿ ಗೂಡ್ ಕಟ್ಟೋದಲ್ವಾ ಅದು? ಸೊ ಡಬಲ್ ಗೂಡ್ ಕಟ್ಟಿದ್ರಿಂದ ನಾವು ಅದನ್ನ ಶೇಪ್ ಇರುತ್ತೆ ಅದು. ಡಿಫ್ರೆಂಟ್ ಶೇಪ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡಿದ್ವಿ ಅಂತಂದ್ರೆ, ಅದನ್ನ ರೀಲರ್ಸ್ ಇರ್ತಾರೆ, ಅದು ರೆಗ್ಯುಲರ್ ಪ್ರೈಸ್ ಅಲ್ಲಿ ತಗೊಳಲ್ಲ, ಅದು ಸಪರೇಟ್ ಆಪ್ಷನ್ ಇರ್ತಾರೆ, ಕಮ್ಮಿ ರೇಟ್ ಹೋಗುತ್ತದು. ಸೊ ಆಲ್ಮೋಸ್ಟ್ ನಮ್ಗೆ ಒಳ್ಳೆ ಇಳುವರಿ ಬಂತು. ಈಗ 50 ಮೊಟ್ಟೆ 50 ಕೆಜಿನೇ ಬೆಳೆದಿದೀವಿ. ಸೊ ಅದಂದ್ರೆ ನಾವು 4 ಕೆಜಿ ಅಷ್ಟು ಡಬಲ್ ಗೂಡ್ ಆಗೋಯ್ತು. ಎಷ್ಟು ತೆಳ್ಳಗಿಟ್ಟಿದ್ವಿ, ಬಟ್ ಏನ್ ಡಿಫ್ರೆನ್ಸ್ ಆಯ್ತು ಗೊತ್ತಾಗಲ್ಲ ನಮ್ಗೆ. ಸೊ ಅಷ್ಟಾಯ್ತು, ಅದನ್ನೆಲ್ಲ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಆಮೇಲೆ ರೇಷ್ಮೆ ವಿಚಾರದಲ್ಲಿ ಇನ್ನು ನಾವು ಬೇರೆ ಬೇರೆ ಪ್ಲಾನ್ಸ್ ಮಾಡ್ತಾ ಇದೀವಿ. ಒಳ್ಳೆ ಬೆಳೆಗಾರರನ್ನ ವಿಸಿಟ್ ಮಾಡ್ಬೇಕು ಅಂತೆಲ್ಲ ಅನ್ಕೊಂಡಿದೀವಿ. ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನಾವು ಅದನ್ನೆಲ್ಲ ನಿಮ್ಗೆ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.